ಮಂಡ್ಯ ನಗರದ ಶಂಕರನಗರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ವತಿಯಿಂದ 4 ಕೋಟಿ ವೆಚ್ಚದ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸಂತೋಷ್, ಗುತ್ತಿಗೆದಾರರಾದ ಚೇತನ್, ಹೊಸಹಳ್ಳಿ ಶೇಖರ್, ನಾಗರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಟ್ಟಡವನ್ನು ವಿತ್ ಲಿಫ್ಟ್ ನಿರ್ಮಾಣ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಶಾರ್ಟೇಜ್ ಇದ್ದಿದ್ದರಿಂದ ನಮ್ಮ ಸರ್ಕಾರ ಇದನ್ನು ಬಿಡುಗಡೆ ಮಾಡಿದೆ. ಇನ್ನು 1 ವರ್ಷದಲ್ಲಿ ಇದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ. 11 ತಿಂಗಳು ಟೈಮ್ ಕೊಟ್ಟಿದ್ದೀವಿ. 12ನೇ ತಿಂಗಳಲ್ಲಿ ಉದ್ಘಾಟನೆಯನ್ನು ಮಾಡ್ತೀವಿ. ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಾರ್ಲೆ ಗ್ರೂಪ್ನ ದಿನೇಶ್ ಅವರು ತಗೊಂಡಿದ್ದಾರೆ. ಶೀಘ್ರದಲ್ಲೇ ಅದನ್ನು ಕೂಡ ಮುಗಿಸ್ತೀವಿ. ಪೊಲೀಸ್ ಕಾಲೋನಿ ಬಾಲಕಿಯರ ಇದರಲ್ಲಿ ಹಾಸ್ಟೆಲಲ್ಲಿ ಸಣ್ಣ ಪುಟ್ಟ ಅವಘಡ ನಡೀತದೆ. ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಸಾರ್ವಜನಿಕರು. ಏನು ಒಳಗಡೆ ಸಮಸ್ಯೆ ಇದೆ. ಫುಡ್ಗೆ ವಾರ್ಡನ್ಗಳು ಚೇಂಜ್ ಆಗ್ತಾ ಇದೆ. ಒಂದು ವಿಸಿಟ್ ಮಾಡಬೇಕು ಅಂತ. ಯಾವುದ್ರದ್ದು? ಇಲ್ಲಿ ಪೊಲೀಸ್ ಕಾಲೋನಿ ಏನು ಹಾಸ್ಟೆಲ್ ಇದೆ? ಲೇಡೀಸ್ ಹಾಸ್ಟೆಲ್ ಇದೆ. ನಾನೇ ವಿಸಿಟ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನೀವು ಗಮನ ತಂದಿದ್ದೀರಾ, ನಾನೇ ವಿಸಿಟ್ ಮಾಡ್ತೀನಿ. ಅವ್ರ ವಾರ್ಡನ್ನು ಒಬ್ಬೊಬ್ಬ